ದಳಪತಿಗಳು ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ ಮುಂದುವರೆದಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ನಾನು ಕನ್ನಡ ನಾಡಿನ ಹುಡುಗ, ಇಲ್ಲಿ ನಾನು ತೆರಿಗೆ ಕಟ್ತಾ ಇದ್ದೇನೆ. ನಾಡಿನ ಜನರ ಪರವಾಗಿ ಸಾಮಾನ್ಯ ಪ್ರಜೆಯಾಗಿ ಪ್ರಶ್ನೆ ಮಾಡ್ತಿದ್ದೇನೆ. ಇದು ನನ್ನ ಸ್ಟೇಟಸ್ ಅಂತ ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ನಮ್ಮದು ಪ್ರಾದೇಶಿಕ ಪಕ್ಷ ಎಂದು ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅವರು ಒಂದು ಕೆಲಸ ಮಾಡ್ಲಿ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿರೋದು, ಅವರು ಒಂದು ಕೆಲಸ ಮಾಡ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಸೆನ್ಸೇಷನ್ ಶುರುವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸದ್ದು ಮಾಡ್ತಾ ಇದೆ. ಇವರು ಅಲ್ಲಿಗೆ ಹೋಗಿ ಅಧ್ಯಕ್ಷರಾಗ್ಲಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಪ್ರತಿಭಟನೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಐ ಆಮ್ ಕಾಕ್ರೋಚ್ ಅನ್ನೋ ಟಿ ಶರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಒಂದು ರಾಷ್ಟ್ರೀಯ ಪಕ್ಷದವರಾಗಿ ಕಾಕ್ರೋಚ್ ಪಾರ್ಟಿ ಟಿ ಶರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಇದೇ ವೇಳೆ ಗೃಹಲಕ್ಷ್ಮಿ ಬಾಕಿ ಕಂತಿನ ಬಗ್ಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ 2024-25 ಸಾಲಿನಲ್ಲಿ 10 ತಿಂಗಳ ಕಂತನ್ನ ಕೊಟ್ಟಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಸುಮಾರು 5,000 ಕೋಟಿ ಹಣ ಬಜೆಟ್ನಲ್ಲಿ ಪ್ರಾವಿಷನ್ ತೋರಿಸಿದ್ದಾರೆ, ಆದ್ರೆ ಹಣ ಕೊಟ್ಟಿಲ್ಲ. ಈ ಹಣ ಯಾವಾಗ ಕೊಡ್ತೀವಿ ಅಂತಾದ್ರೂ ಹೇಳ್ಬೇಕು, ಇಲ್ಲ ಬೇರೆದಕ್ಕೆ ಬಳಸ್ಕೊಂಡಿದ್ದಾರಾ ಅನ್ನೋ ಲೆಕ್ಕನಾದ್ರೂ ತೋರಿಸಿ ಎಂದು ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಬಿಡದಿಯಲ್ಲಿ ರೈತರೇ ಇಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅವರು ಮೊದಲು ಹೋಗಿ ಕ್ಷಮೆ ಕೇಳಬೇಕು, ಅಂದ್ರೆ ರೈತರು ಬರೀ ಕ್ಷಮೆ ಕೇಳಬೇಕು. ಕೃಷಿ ಜಮೀನನ್ನೇ ಯಾಕೆ ರೈತರಿಂದ ಪಡೆದುಕೊಳ್ತಾ ಇದ್ದೀರಿ? 50% ಸ್ಥಳೀಯರಿಗೆ ಉದ್ಯೋಗವನ್ನ ಕೊಡ್ಲೇಬೇಕು ಎಂಬ ಕಾನೂನನ್ನ ತನ್ನಿ, ಆಗ ನಾನು ಒಪ್ತೀನಿ. ಇಷ್ಟೆಲ್ಲಾ ಮಾತನಾಡೋ ಡಿಸಿಎಂ ಇದೊಂದು ಕಾನೂನು ತರ್ಲಿ ನೋಡೋಣ. ರೈತರ ಜೊತೆಗೆ ಕುಳಿತು ಒಂದು ಸಭೆ ಮಾಡ್ತಿದ್ದಾರಾ? ಹಳ್ಳಿಗಳಿಗೆ ಒಮ್ಮೆ ಬರ್ಲಿ, ನಾನು ಕಾಮನ್ ಮ್ಯಾನ್ ಆಗಿ ಬರ್ತೇನೆ, ಬೇರೆ ಯಾವ ಸ್ಟೇಟಸ್ ಬೇಡ. ಕುಮಾರಸ್ವಾಮಿ ಅವರಿಗೆ ಚಾಲೆಂಜ್ ಮಾಡೋದು ಇರ್ಲಿ, ರೈತರ ಪ್ರಶ್ನೆಗಳಿಗೆ ಮೊದಲು ಉತ್ತರವನ್ನ ಕೊಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.